ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದಿನಿ ಕಿಚನ್. ಫ್ರೆಂಡ್ಸ್, ಈ ದಿನ ನಾನು ನಿಮಗೆಲ್ಲ ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಈ ಬ್ರೇಕ್ಫಾಸ್ಟ್ ಮುಖ್ಯವಾಗಿ ಡಯಾಬಿಟಿಕ್ ಇರುವವರಿಗೆ ತುಂಬಾ ಒಳ್ಳೆಯ ಆಹಾರ. ಇದನ್ನು ಡಯಾಬಿಟಿಕ್ ಇರುವವರು ಅಲ್ಲದೆ ಚಿಕ್ಕವರಿಂದ ದೊಡ್ಡವರು ಸಹ ಇದನ್ನು ತಿನ್ನಬಹುದು. ತುಂಬ ರುಚಿಯಾಗಿರುತ್ತೆ, ಮಾಡಲು ತುಂಬ ಸುಲಭ. ಎರಡೇ ಎರಡು ಪದಾರ್ಥಗಳಿದ್ದರೆ ಸಾಕು. ಇದನ್ನು ಒಂದು ಬಾರಿ ಆದರೂ ಮಾಡ್ಕೊಂಡು ನೀವು ತಿನ್ನಿ, ಮತ್ತೆ ಮತ್ತೆ ಮಾಡ್ಕೊಳ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಈ ಆರೋಗ್ಯಕರವಾಗಿರುವ ದೋಸೆ ತಯಾರಿಯನ್ನು ನೋಡ್ಕೊಳ್ಳೋಣ. ಮೊದಲಿಗೆ ನಾನು 2 ಕಪ್ ಹೆಸರು ಕಾಳನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ತೋರಿಸ್ತಿರೋ ಕ್ವಾಂಟಿಟಿ ಸುಮಾರು 3 ಅಥವಾ 4 ಜನಕ್ಕೆ ಆಗುವಷ್ಟನ್ನು ತೋರಿಸ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, 1 ಕಪ್ ಸಾಮೆ ಅಕ್ಕಿಯನ್ನು ತೊಗೊಳ್ತಾ ಇದ್ದೀನಿ. ಇದರಲ್ಲಿ ಮಿಲ್ಲೆಟ್ ರೈಸಲ್ಲಿ ನೀವು ಯಾವುದೇ ಅಕ್ಕಿ ಆದರೂ ಸಹ ಬಳಸ್ಕೋಬೋದು. ಈ ಪ್ಲೇಸಲ್ಲಿ ನಾನಿಲ್ಲಿ ಸಾಮೆ ಅಕ್ಕಿ ಬಳಸ್ಕೊಳ್ತಾ ಇದ್ದೀನಿ. ನೀವು ಅಥವಾ ನವಣೆ ಅಕ್ಕಿ, ಊದಲು ಅಕ್ಕಿ ಯಾವುದಾದ್ರೂ ನೀವು ಈ ಪ್ಲೇಸಲ್ಲಿ ರಿಪ್ಲೇಸ್ ಮಾಡ್ಕೋಬೋದು. ಇದರಲ್ಲಿ ನಾವು ಊಟ ಮಾಡುವ ಅಕ್ಕಿ ಬಳಸಿಲ್ಲ, ಆದ್ದರಿಂದ ಇದು ಡಯಾಬಿಟಿಕ್ ಪೇಷಂಟ್ ಅವರಿಗೆ ತುಂಬ ಒಳ್ಳೆಯ ಆಹಾರ ಇದು. ನೋಡಿ, ಇದನ್ನು 2ರಿಂದ 3 ಬಾರಿ ಚೆನ್ನಾಗಿ ತೊಳ್ಕೊಂಡು ನೀರನ್ನು ಹಾಕಿ ನಾವು ಇಡೀ ರಾತ್ರಿಯೆಲ್ಲ ನೆನೆ ಹಾಕಬೇಕಾಗುತ್ತೆ. ಮರುದಿನ ಬೆಳಗ್ಗೆ ಚೆನ್ನಾಗಿ ನೆಂದ್ಕೊಂಡಿರುತ್ತೆ ಅಕ್ಕಿ ಮತ್ತು ಹೆಸರು ಕಾಳು. ಇವಾಗ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು. ನಾವು ತೊಗೊಂಡಿರುವ ಹೆಸರು ಕಾಳಲ್ಲಿ ಐರನ್, ಕ್ಯಾಲ್ಶಿಯಂ, ಪ್ರೋಟೀನ್ಸ್ ಹೆಚ್ಚಾಗಿದೆ. ಹಾಗೆ ಸಾಮೆ ಅಕ್ಕಿಯಲ್ಲೂ ಸಹ ಫೈಬರ್ ಹೆಚ್ಚಾಗಿರೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ನಿಯಂತ್ರಣದಲ್ಲಿಡಲು ಇದು ಸಹಾಯ ಮಾಡುತ್ತದೆ. ಹಾಗಾಗಿ ಡಯಾಬಿಟಿಕ್ ಅವರಿಗೆ ತುಂಬಾ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಈಗ ನಾನು ಹೆಸರು ಕಾಳು ಸ್ವಲ್ಪ ಮತ್ತು ಸಾಮೆ ಅಕ್ಕಿ ಸ್ವಲ್ಪ ಹಾಕ್ಕೊಳ್ತಾ ನಾನು ನೈಸಾಗಿ ರುಬ್ಕೊಳ್ತೀನಿ. ಇದಕ್ಕೆ ನಾನು ರುಬ್ಕೊಳ್ಳುವಾಗ 2 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸಿಪ್ಪೆ ಬಿಡಿಸ್ಕೊಂಡಿರುವ 5ರಿಂದ 6 ಬೆಳ್ಳುಳ್ಳಿ ಹೆಸರುಗಳನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಹಾಕೊಂಡ್ಮೇಲೆ ಇದಕ್ಕೆ ನೀರನ್ನು ಹಾಕ್ಕೊಳ್ತಾ ದೋಸೆ ಹಿಟ್ಟಿನ ಹದದಲ್ಲಿ ನಾವು ರುಬ್ಕೋಬೇಕು. ತೋರಿಸ್ತಾ ಇದ್ದೀನಲ್ವ, ಈ ರೀತಿಯಾಗಿ ನಾವು ರುಬ್ಕೊಳ್ಬೇಕಾಗುತ್ತೆ. ಜಾಸ್ತಿ ನೀರಾಗಿ ಮಾಡ್ಕೋಬಾರ್ದು. ಇದನ್ನು ಒಂದು ಬೇರೆ ಪಾತ್ರೆಗೆ ಹಾಕ್ಕೊಳ್ಳೋಣ. ನಾವು ಫಸ್ಟ್ ಟೈಮ್ಗೆ ರುಬ್ಕೋಬೇಕಾದ್ರೆ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ವಲ್ಲ, ಅಷ್ಟೇ ಸಾಕು. ಮತ್ತು ನೆಕ್ಸ್ಟ್ ಹಾಕಬೇಕಾದ್ರೆ ನಾವು ಇದನ್ನು ಹಾಕ್ಕೋಬಾರ್ದು. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಂಡು ಅದೇ ಪಾತ್ರೆಗೆ ಹಾಕ್ಕೊಳ್ಳೋಣ. ಇವಾಗ ನೋಡಿ, ಇಷ್ಟು ನೈಸಾಗಿ ರುಬ್ಕೋಬೇಕು, ತರಿಯಾಗಿರಬಾರ್ದು. ಇವಾಗ ರುಬ್ಕೊಂಡಿರುವ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇ ನೀರನ್ನು ಸಹ ಇದಕ್ಕೆ ಹಿಟ್ಟಿನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ತುಂಬ ಗಟ್ಟಿಯಾಗಿದ್ದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾವು ಮಾಡ್ಕೊಂಡಿರೋ ಹಿಟ್ಟು ಈ ಹದದಲ್ಲಿ ಇದೆ. ಇದನ್ನು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಇದನ್ನು ನಾವು ಹಾಗೆ ಬಿಡಬೇಕು. ಹಾಗೆ ತುಂಬ ರುಚಿಕರವಾಗಿರುವಂತಹ ಕೊಬ್ಬರಿ ಚಟ್ನಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಮಿಕ್ಸಿ ಜಾರ್ಗೆ ನಾನು ಅರ್ಧ ಬಟ್ಲು ಹಸಿ ತೆಂಗಿನಕಾಯಿ ಹೋಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಹಿಡಿ ಹುರ್ಕಡಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ನಾನು 3 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಚಿಕ್ಕ ಗಾತ್ರದ ಹಸಿ ಉಳ್ಳಾಗಡ್ಡೆನ ಈ ಥರ ತುಂಡಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳಿ, ಚಟ್ನಿ ತುಂಬ ರುಚಿಯಾಗಿರುತ್ತೆ. ಹಾಗೆ 5 ಎಸಳು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಕೊತ್ತಂಬರಿಯ ಎಳೆ ಕಡ್ಡಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಜೀರಿಗೆಯನ್ನು ಸಹ ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಕೋಬೇಕು. ನೋಡಿ, ಈ ಥರ ನೈಸಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿಯ ಸೊಪ್ಪನ್ನು ಹಾಕ್ಕೋಬೇಕು. ಹಾಕ್ಕೊಂಡ್ಮೇಲೆ 1-2 ಸಾರಿ ಪಲ್ಸ್ ಕೊಟ್ಕೊತಾ ಇದನ್ನು ನಾವು ಮಿಕ್ಸಿ ಮಾಡ್ಕೋಬೇಕು. ಆ ಕೊತ್ತಂಬರಿ ಎಲೆಗಳು ಮೇಲ್ಗಡೆ ಕಾಣ್ತಾ ಇರಬೇಕು. ಹಾಗೆ ಕಾಣ್ತಾ ಇದ್ದರೆ ತುಂಬ ರುಚಿಯಾಗಿರುತ್ತೆ ಚಟ್ನಿ ಇದು. ಇವಾಗ ಒಂದು ಬಟ್ಟಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಮೇಲೆ ಇದಕ್ಕೆ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಚಟ್ನಿಗೆ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುವಂಥ ಚಟ್ನಿ ರೆಡಿ ಆಗುತ್ತೆ. ಹಾಗೆ ಹಂಚನ್ನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಈರುಳ್ಳಿಯಿಂದ ಸವರ್ಕೊಂಡಾದ್ಮೇಲೆ ನೀರನ್ನು ಚಿಮುಕ್ಸ್ಕೋಬೇಕು. ಅದಾದಮೇಲೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನಾವು ದೋಸೆಯನ್ನು ಹಾಕ್ಕೋಬೇಕಾಗುತ್ತೆ. ಈ ದೋಸೆ ನೀವು ಉತ್ತಪ್ಪ ರೀತಿಯಲ್ಲೂ ಸಹ ಹಾಕ್ಕೋಬೋದು ಅಥವಾ ಪೇಪರ್ ದೋಸೆ ಸಹ ನೀವು ಹಾಕ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ನಾನು ಹೇಳೋದಾದರೆ ತುಂಬ ತೆಳುವಾಗಿ ಮಾಡಿಕೊಂಡು ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಈ ದೋಸೆಗಳು. ನಾನು ತೆಳುವಾಗಿಯೇ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ಹಿಟ್ಟೆಲ್ಲ ಚೆನ್ನಾಗಿ ಮೇಲ್ಗಡೆ ಬೆಂದಾದಮೇಲೆ ಇದಕ್ಕೆ ಎಣ್ಣೆಯನ್ನು ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಳ್ಳದೇ ಇದ್ದರೂ ಸಹ ತುಂಬ ರುಚಿಯಾಗಿರುತ್ತೆ. ನೀವು ಇನ್ನೂ ಹೆಲ್ದಿಯಾಗಿ ಮಾಡ್ಕೋಬೇಕು ಅಂತಂದರೆ ಎಣ್ಣೆ ಬದಲಾಗಿ ಬೆಣ್ಣೆಯನ್ನು ಸಹ ಇದಕ್ಕೆ ಯೂಸ್ ಮಾಡ್ಕೋಬೋದು. ಮಕ್ಕಳಿಗೆ ಮಾಡಿಕೊಡೋದಾದರೆ ತುರಿದ ಕ್ಯಾರೆಟ್ನಿಂದ ಗಾರ್ನಿಷ್ ಮಾಡಿಕೊಡಿ. ತುಂಬ ನೋಡಲಿಕ್ಕೆ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಮತ್ತು ಮಕ್ಕಳಿಗೂ ತಿನ್ನಬೇಕಂತ ಅನಿಸುತ್ತೆ. ಈ ರೀತಿ ಬೆಂದಾದಮೇಲೆ ಒಂದು ಪ್ಲೇಟಿಗೆ ಸರ್ವಿಂಗ್ ಮಾಡ್ಕೊಳ್ಳೋಣ.
ಈ ದೋಸೆಗಳನ್ನು ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಥವಾ ರಾತ್ರಿ ಡಿನ್ನರ್ಗೂ ಸಹ ಮಾಡ್ಕೋಬಹುದು. ಹಾಗೆ ಇದು ವೆಯ್ಟ್ ಲಾಸ್ ರೆಸಿಪಿನೂ ಸಹ ಹೌದು. ಹಾಗೆ ಇನ್ನೊಂದು ದೋಸೆನೂ ಸಹ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ನೀವು ತೆಳುವಾಗಿಯೂ ಸಹ ಮಾಡ್ಕೋಬೋದು ಅಥವಾ ಉತ್ತಪ್ಪ ರೀತಿಯಲ್ಲೂ ಸಹ ಮಾಡ್ಕೋಬೋದು. ಉತ್ತಪ್ಪ ರೀತಿಯಲ್ಲಿ ಮಾಡ್ಕೋಬೇಕಾದ್ರೆ ಹಿಟ್ಟನ್ನು ತೀಡಬಾರ್ದು, ಜಾಸ್ತಿ ದಪ್ಪದಾಗಿ ಹಾಕ್ಕೋಬೇಕು. ಹಾಕ್ಕೊಂಡ್ಮೇಲೆ ಹಿಟ್ಟು ಬೆಂದಾದಮೇಲೆ ಮೇಲ್ಗಡೆ ತುರಿದ ಕ್ಯಾರೆಟ್ ಹಾಗೂ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಹಾಗೂ ಕೊತ್ತಂಬರಿಯಿಂದ ಗಾರ್ನಿಷ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಉತ್ತಪ್ಪ ರೀತಿಯಲ್ಲಿ ಮಾಡ್ಕೋಬೇಕಾದ್ರೆ. ಹಾಗೆ ನೋಡಿ, ಇಲ್ಲಿ ಹಿಟ್ಟು ಚೆನ್ನಾಗಿ ಮೇಲ್ಗಡೆ ಬೆಂದಾದಮೇಲೆ ಎಣ್ಣೆಯನ್ನು ಹಾಕ್ಕೊಂಡು ಇನ್ನೊಂದು ಸೈಡ್ ಇದನ್ನು ತಿರುಗಿಸಿ ಹಾಕ್ಕೊಂಡು 1 ರಿಂದ 2 ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಆಯಿತು. ನಮ್ಮ ಟೇಸ್ಟಿ ಹಾಗೂ ಆರೋಗ್ಯಕರವಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿಯಾಗಿರುತ್ತೆ. ಈ ದೋಸೆಗೆ ಅಲ್ಲದ ಚಟ್ನಿ, ಕೊಬ್ಬರಿ ಚಟ್ನಿ ತುಂಬ ರುಚಿಯಾಗಿರುತ್ತೆ. ನಾನು ಮಾಡಿರೋ ಈ ಮೆಥಡಲ್ಲಿ ಅಳತೆಯಲ್ಲಿ ಮಾಡಿ ತುಂಬ ರುಚಿಯಾಗಿರುವಂಥ ಬ್ರೇಕ್ಫಾಸ್ಟ್ ನೀವು ಸಹ ಮಾಡ್ಕೋಬಹುದು. ನಾನು ಮಾಡಿರೋ ಈ ಹೆಲ್ದಿ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.